ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಇನ್ ಟೈಮ್. ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ. ಕಾಂಗ್ರೆಸ್ ತಮ್ಮಲ್ಲೇ ಕಚ್ಚಾಡ್ಕೊಂಡು ಸರ್ಕಾರ ಪತನ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಾಕಷ್ಟು ಮಂದಿ ಇದ್ರು. ಆದರೆ ಸಿದ್ದು ಸರ್ಕಾರ ರಚನೆಯಾಗಿ 1 ವರ್ಷ 3 ತಿಂಗಳು ಕಳೆದ್ರೂ ಕೂಡ ಅಂತಹದ್ದೇನೂ ನಡೀಲಿಲ್ಲ. ಬದಲಾಗಿ ಕಾಂಗ್ರೆಸ್ ಛಿದ್ರ ಆಗೋದನ್ನ ಎದುರು ನೋಡ್ತಾ ಇದ್ದಂತಹ ಬಿಜೆಪಿಯಲ್ಲಿಯೇ ಈಗ ಭಿನ್ನಮತ ಸ್ಫೋಟವಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ಮೊದಲಿನಿಂದಲೂ ಕೂಡ ಕರ್ನಾಟಕ ಒಂಥರ ದೊಡ್ಡ ತಲೆನೋವು. ಒಂದು ಕಡೆ ರಾಜಾಹುಲಿ ಯಡಿಯೂರಪ್ಪನವರನ್ನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸೂಪರ್ ಪವರ್ ಕೊಟ್ಟರೆ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಡಿಯೂರಪ್ಪ ಅವರ ಕುಟುಂಬವನ್ನು ದೂರ ಇಟ್ಟು ಕೈ ಸುಟ್ಕೊಂಡಿತ್ತು. ನಂತರ ಅದರಿಂದ ಎಚ್ಚೆತ್ತುಕೊಂಡು ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರಗೆ ಪಟ್ಟವನ್ನು ಕಟ್ಟಲಾಗುತ್ತೆ. ಆದರೆ ಅಲ್ಲಿಗೆ ಎಲ್ಲವೂ ಸರಿ ಕೂಡ ಆಗಿರಲಿಲ್ಲ. ಆ ದಿನವೇ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಹುಟ್ಟುಕೊಳ್ಳುತ್ತೆ. ಯತ್ನಾಳ್ ಸಾಹೇಬರು ಅವತ್ತೇ ರೆಬಲ್ ಕೂಡ ಆಗಿದ್ರು. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು ಬಿಜೆಪಿಯ ಸಾಕಷ್ಟು ನಾಯಕರಿಗೆ ಇವತ್ತಿಗೂ ಕೂಡ ಇಷ್ಟ ಇಲ್ಲ. ಒಬ್ಬೊಬ್ಬರೇ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನಗೊಳ್ತಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆಗೆ ಪ್ರತಾಪ್ ಸಿಂಹ ಅಂತಹ ಖಡಕ್ ರಾಜಕಾರಣಿ ಕೂಡ ಹೀಗೆ ಅಸಮಾಧಾನಗೊಂಡಿದ್ರು. ಪ್ರತಾಪ್ ಸಿಂಹಗೆ ಮೈಸೂರು ಕೊಡಗು ಟಿಕೆಟ್ ಕೈ ತಪ್ಪಿದ್ದರ ಹಿಂದೆ ಯಾರ ಕಾರಣವಿತ್ತೋ ಗೊತ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ಇದರಿಂದ ಸಾಕಷ್ಟು ನೊಂದಿದ್ದಂತೂ ಸತ್ಯ. ಮಾಧ್ಯಮದ ಮುಂದೆ ಯಡಿಯೂರಪ್ಪನವರ ಬಗ್ಗೆ ಯಾವ ಬೇಸರವೂ ಇಲ್ಲ ಅಂತ ಬಾಯಿ ಮಾತಿಗೆ ಹೇಳಿದಾಗಿತ್ತು. ಇದಾದ ನಂತರ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣದಿಂದ ಸ್ವಲ್ಪ ಹಿಂದೆಯೇ ಸರಿದುಬಿಟ್ಟಿದ್ರು. ಬಿಜೆಪಿಯ ಯಾವ ಪ್ರತಿಭಟನೆ ಹೋರಾಟದಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಈಗ ಮತ್ತೆ ಸಿಂಹ ಗರ್ಜಿಸೋದಕ್ಕೆ ಶುರು ಮಾಡಿದೆ. ಪುನೀತ್ ಕೆರೆಹಳ್ಳಿ ಕೇಸ್ ಬಳಿಕ ಪ್ರತಾಪ್ ಸಿಂಹ ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ವಿಷಯ ಈಗ ಇದು ಕೂಡ ಅಲ್ಲ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ವಿಜಯೇಂದ್ರ ವಿರೋಧಿಗಳ ಬಣ ರಾಜ್ಯ ಬಿಜೆಪಿಯಲ್ಲಿ ಒಂದಾಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಯತ್ನಾಳ್, ಸಿಂಹ, ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಅವರ ಈ ಸೀಕ್ರೆಟ್ ಮೀಟಿಂಗ್. ಮೂಡಾ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಿದ್ಧವಾಗ್ತಿದ್ರೆ, ಇತ್ತ ವಿಜೇಂದ್ರ ಅವರ ವಿರೋಧಿ ಬಣ ರಹಸ್ಯ ಸಭೆ ನಡೆಸುತ್ತೆ. ಈಗಷ್ಟೇ ಕುಮಾರಸ್ವಾಮಿ ಅವರ ಅಸಮಾಧಾನವನ್ನು ಬಿಜೆಪಿ ಹೈಕಮಾಂಡ್ ಸರಿ ಮಾಡಿತ್ತು. ಡೆಲ್ಲಿಯಲ್ಲಿ JP ನಡ್ಡಾ, ಅಮಿತ್ ಶಾ ಅವರು ಕುಮಾರಣ್ಣನನ್ನು ಸಮಾಧಾನ ಮಾಡಿದ ನಂತರ ಮೂಡಾ ಹಗರಣದ ವಿರುದ್ಧದ ಪಾದಯಾತ್ರೆಗೆ ಬೆಂಬಲ ಕೊಡೋದಾಗಿ ಕುಮಾರಣ್ಣ ಹೇಳಿದರು. ಆದರೆ ಅಷ್ಟರಲ್ಲಿ ಇತ್ತ ಬಿಜೆಪಿಯ ರೆಬಲ್ ನಾಯಕರು ರಹಸ್ಯ ಸಭೆಯನ್ನು ನಡೆಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಬಿಜೆಪಿ ಪಾಲಿನ ಬ್ರಹ್ಮಾಸ್ತ್ರ. ಹಿಂದುತ್ವವನ್ನು ಉಸಿರಾಗಿಸಿಕೊಂಡಿರುವಂತಹ ಈ ಇಬ್ಬರು ನಾಯಕರಿಗೆ ಸಾಕಷ್ಟು ಜನ ಬೆಂಬಲ ಕೂಡ ಇದೆ. ಅವರದ್ದೇ ಆದ ಫಾಲೋವರ್ಸ್ ಕೂಡ ಇದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಬಿಜೆಪಿ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಕಡೆ ವಿಜಯೇಂದ್ರ, ಲಿಂಗಾಯತರ ದೊಡ್ಡ ವೋಟ್ ಬ್ಯಾಂಕ್ ಅವರ ಕೈಯಲ್ಲಿದೆ. ಜೊತೆಗೆ ಯಡಿಯೂರಪ್ಪನವರ ವರ್ಚಸ್ಸು. ಅವರನ್ನು ದೂರ ಇಟ್ಟು ಈಗಾಗಲೇ ಪಕ್ಷಕ್ಕೆ ದೊಡ್ಡ ಹೊಡೆತ ಕೂಡ ಬಿದ್ದಿತ್ತು. ಹೀಗಾಗಿ ಎರಡೂ ಬಣವನ್ನು ಕೂಡ ನಿಭಾಯಿಸೋದು ಬಿಜೆಪಿ ಹೈಕಮಾಂಡ್ ಮುಂದಿರುವಂತಹ ದೊಡ್ಡದಾದ ಚಾಲೆಂಜ್. ಈ ಚಾಲೆಂಜನ್ನು ಬಿಜೆಪಿ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜಸ್ಟ್ ಇನ್ ಟೈಮ್ನಲ್ಲಿ ಸುದ್ದಿ ನೀಡುವಂತಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ಇದು ಈ ಹೊತ್ತಿನ ವಿಶೇಷ. ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ಇನ್ ಟೈಮ್ ಕನ್ನಡ.